ನಮಸ್ಕಾರ. ಅಗೋಚರ ಶಕ್ತಿಗಳನ್ನು ನೋಡಲು ಬಳಸುವ ಒಂದು ನಿಗೂಢ ಅಘೋರ ಆಚರಣೆಯ ಈ ವಿವರಣೆಗೆ ಸ್ವಾಗತ. ಇದರ ಗುರಿ ತುಂಬಾನೇ ಸರಳ ಹಾಗೂ ಅಷ್ಟೇ ಭಯಾನಕ. ಕೇವಲ 24 ಗಂಟೆಗಳಲ್ಲಿ ಗುಪ್ತ ಶಕ್ತಿಗಳನ್ನು ಪ್ರತ್ಯಕ್ಷಗೊಳಿಸುವುದೇ ಇದರ ಉದ್ದೇಶ. ಇದಕ್ಕೆ ಭಾನುವಾರ ತಂದ ಖೈರ್ಮರ, ಪ್ರಾಣಿಯ ಚರ್ಮ ಮತ್ತು ಒಂಡೆಯ ತ್ಯಾಜ್ಯದಂತಹ ಅಸಾಮಾನ್ಯ ಸಾಮಗ್ರಿಗಳು ಬೇಕಾಗ್ತವೆ. ಮೊದಲಿಗೆ ಈ ಖೈರ್ಮರವನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ನೇರ ಸೂರ್ಯನ ಬಿಸಿಲಿನಲ್ಲಿ ಸಂಪೂರ್ಣವಾಗಿ ಒಣಗಿಸಬೇಕು. ಒಣಗಿದ ಮೇಲೆ ಮರವನ್ನು ಬೆಂಕಿಯಲ್ಲಿ ಸುಟ್ಟು ಆ ಉರಿಯುವ ಜ್ವಾಲೆಗೆ ಪ್ರಾಣಿಯ ಚರ್ಮದ ತುಂಡನ್ನು ಹಾಕಲಾಗುತ್ತದೆ. ವಿಚಿತ್ರವಾಗಿದೆ ಅಲ್ವಾ? ಬೆಂಕಿ ಸಂಪೂರ್ಣವಾಗಿ ಆರಿ ಬೂದಿಯಾದ ಮೇಲೆ ಅದಕ್ಕೆ ಸ್ವಲ್ಪ ಒಂಟೆಯ ತ್ಯಾಜ್ಯವನ್ನು ಬೆರೆಸಿ ವಿಶೇಷ ಭಸ್ಮವನ್ನು ತಯಾರಿಸಲಾಗುತ್ತದೆ. ಹೀಗೆ ತಯಾರಾದ ಭಸ್ಮವನ್ನು ಮುಂದಿನ ಹಂತದ ಬಳಕೆಗೆ ಒಂದು ಸುರಕ್ಷಿತವಾದ ಡಬ್ಬಿಯಲ್ಲಿ ಎಚ್ಚರಿಕೆಯಿಂದ ಸಂಗ್ರಹಿಸಿ ಇಡಬೇಕು. ಈಗ ಅಸ್ಲಿ ಆಟ ಶುರು. ಭಸ್ಮದ ಭೌತಿಕ ಲೇಪನ ಮತ್ತು ಮಂತ್ರಪಠನದ 2ನೇ ಹಂತಕ್ಕೆ ಬರೋಣ. ಒಂದು ಚಿಟಿಕೆ ಭಸ್ಮವನ್ನು ಎಡೆ ಅಂಗೈ ಮೇಲೆ ಇಟ್ಟು ಬೆರಳಿನಿಂದ ನಿರಂತರವಾಗಿ ಉಜ್ಜುವುದು ಈ ಹಂತದ ಪ್ರಮುಖ ಭಾಗ. ಹೀಗೆ ಉಜ್ಜುವಾಗ ಓಂ ನಮೋ ಬದಕಿ ಚಾಮುಂಡಿ ಠಾ ಠಾ ಸ್ವಾಹ ಎಂಬ ಮಂತ್ರದಿಂದ ಆ ಭಸ್ಮವನ್ನು ಜಾಗೃತಗೊಳಿಸಲಾಗುತ್ತದೆ. ನೆನಪಿರಲಿ, ಭಸ್ಮವನ್ನು ಉಜ್ಜುತ್ತಲೇ ಈ ಮಂತ್ರವನ್ನು ನಿಖರವಾಗಿ ಕೇವಲ 7 ಬಾರಿ ಮಾತ್ರ ಪಠಿಸಬೇಕು. ಆಜ್ಞಾಚಕ್ರ ಅಂದರೆ ನಮ್ಮ ಹುಬ್ಬುಗಳ ನಡುವಿನ ಜಾಗ. ಆ ಜಾಗೃತ ಭಸ್ಮವನ್ನು ಹಚ್ಚಬೇಕಾದ ಜಾಗವೇ ಇದು. ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಆ ಮಂತ್ರಿಸಿದ ಭಸ್ಮವನ್ನು ಹಣೆಯ ಮೇಲೆ ಸರಿಯಾಗಿ ತಿಲಕದ ರೂಪದಲ್ಲಿ ಇಟ್ಟುಕೊಳ್ಳಲಾಗುತ್ತದೆ. ಇದರಿಂದ ದೇವತೆಗಳು, ಭೂತಪ್ರೇತಗಳು ಮತ್ತು ನಮ್ಮ ಸುತ್ತಲಿನ ಅಗೋಚರ ಶಕ್ತಿಗಳು ಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸುತ್ತವೆ ಎನ್ನಲಾಗುತ್ತದೆ. ಆದರೆ ಎಚ್ಚರ! ಮಲಗುವ ಮುನ್ನ ಈ ಆಚರಣೆಯನ್ನು ಕಡ್ಡಾಯವಾಗಿ ಅಂತ್ಯಗೊಳಿಸಲೇಬೇಕು. ಇದು ಅತ್ಯಂತ ಅವಶ್ಯಕವಾದ ಸುರಕ್ಷತಾ ಕ್ರಮ. ಈ ದರ್ಶನವನ್ನು ನಿಲ್ಲಿಸಲು ಸಾಬೂನು ಬಳಸಿ ಮುಖವನ್ನು ಚೆನ್ನಾಗಿ ತೊಳೆದು ತಿಲಕವನ್ನು ಸಂಪೂರ್ಣವಾಗಿ ಅಳಿಸಿಹಾಕಬೇಕು. ಇದರಲ್ಲಿ ವಿಫಲವಾದರೆ ಆ ದೃಶ್ಯಗಳು ರಾತ್ರಿಯೆಲ್ಲ ನಿರಂತರವಾಗಿ ಕಾಣಿಸಿಕೊಂಡು ನಿದ್ದೆ ಬರದಂತೆ ತಡೆಯುತ್ತವೆ ಎಂದು ಹೇಳಲಾಗುತ್ತದೆ. ಇಂತಹ ತೀವ್ರ ಆಚರಣೆಗಳಲ್ಲಿ ಮಾನಸಿಕ ಭ್ರಮೆ ಮತ್ತು ನಿಗೂಢ ವಾಸ್ತವದ ನಡುವಿನ ಆ ಗೆರೆ ಎಲ್ಲಿದೆ ಎಂಬುದು ನಿಜಕ್ಕೂ ಒಂದು ಪ್ರಶ್ನೆ.